ಅಂದರೆ ದಿಬ್ಬೂರಹಳ್ಳಿ ಕೆಳಗಡೆಗೆ ತುಂಬ ಇತಿಹಾಸಗಳಿದೆ. ಒಂದು ವಾಲ್ಮೀಕಿ ಜನನ ಒಂದು ಇರೋ ಜಾಗ ಇರ್ಬೋದು, ನಮ್ಮ ತಲಕಾಯಲು ಬೆಟ್ಟ ಇರ್ಬೋದು, ಹಾಗೂ ಎಷ್ಟೇ ದೇವಸ್ಥಾನಗಳು ಈ ಸುತ್ತಮುತ್ತ ಇದೆಯೇ, ಎಷ್ಟೊಂದು ಜನಕ್ಕೆ ಇತಿಹಾಸನೇ ಗೊತ್ತಿಲ್ಲ. ಆ್ಯಕ್ಚುಲಿ ಈ ಕ್ಷೇತ್ರದಲ್ಲಿ ನಡೆಯೋಷ್ಟು ದೊಡ್ಡ ಜಾತ್ರೆಗಳು ಯಾವ ಕ್ಷೇತ್ರದಲ್ಲೂ ನಡೆಯೋದಿಲ್ಲ. ಆದರೆ ಒಂದೇ ಒಂದು ಏನು ಅಂತಂದರೆ, ಹಿಂದಿನ ದಿನಗಳಲ್ಲಿ ಇವೆಲ್ಲ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಬಟ್ ಈ ಕ್ಷೇತ್ರದಲ್ಲಿ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆ ಉಳಿಸಿದ ನೀತಿಯಲ್ಲಿ ನಮ್ಮೆಲ್ಲ ಊರಿನ ಜನ ಇರ್ಬೋದು, ನಮ್ಮ ತಲಕಾಯಲು ಬೆಟ್ಟ ಜನಗಳಿರ್ಬೋದು, ಮತ್ತು ಇಲ್ಲಿನ ತಿಮ್ಸಂದ್ರ ಜನ ಇರ್ಬೋದು, ಎಲ್ಲ ಒಟ್ಟುಗೂಡಿ ಇದೊಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಇವತ್ತು ದೊಡ್ಡ ಮಟ್ಟದಾಗೆ ಮುಂದಿನ ದಿನಗಳಲ್ಲೂ ಇನ್ನೂ ದೊಡ್ಡ ಮಟ್ಟದಾಗಿ ಮಾಡ್ಕೊಂಡೇ ಹೋಗ್ತೀನಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಸರ್, JDSಗೆ ನೂತನವಾಗಿ ಜಾಯ್ನ್ ಆಗ್ತಿದ್ದೀರಾ, ನಿಮ್ಮ ಬೆಂಬಲ ಈ ಜನಕ್ಕೆ ಯಾವ ಥರ ಇರುತ್ತೆ ಅಂತ ಸರ್? ನಾನು ರಾಜಕೀಯ ಅಂತ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಈಗ ಈ ಮೂಮೆಂಟ್ಗೆ ಇಷ್ಟೇ ಹೇಳೋದು, ಈ ಕ್ಷೇತ್ರದಲ್ಲಿ JDSಗೆ ರೈತರು ಅಂದರೆ JDSಗೆ ಅದೊಂದು ಸಂಬಂಧ ಒಂದಿದೆ, ಅದೊಂದು ಅಭಿಮಾನ ಜನಕ್ಕೆ. ನಮ್ಮ ಮುನ್ಷಾಮಪ್ಪ ಅವರು ಏನು ನಡ್ಸ್ಕೊಂಬಂದರು ಅದನ್ನು ಉಳಿಸ್ಬೇಕು, ಯಾರೋ ಒಬ್ಬರು ಉಳಿಸ್ಬೇಕು. ರವಿ ಅಣ್ಣವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಈ ಕ್ಷೇತ್ರದಿಂದ ನಾವು ಕೂಡ ಕೈ ಜೋಡಿಸಿ ಅವ್ರ ಶಕ್ತಿನ ಇನ್ನೂ ಹೆಚ್ಚುಗೊಳಿಸ್ತೀವಿ. ಈಗ ಯುವಕರು ಬೇಕಾಗಿದ್ದಾರೆ, ಯುವಕರು ಮುಂದೆ ಬರಬೇಕಾಗಿದೆ, ಅದು ಮುಂದಿನ ದಿನಗಳಲ್ಲಿ ಬರ್ತಾರೆ. ಸತತವಾಗಿ ನಿಮ್ಮ ತಾತನವರು 7 ವರ್ಷ ಶಾಸಕರಾಗಿ ಕೆಲಸ ಮಾಡಿದವರು, ಈಗ ನೀವು ತಾವು ಬಂದು ಈ ಕ್ಷೇತ್ರದ ಅಭಿವೃದ್ಧಿಗೆ ಸ್ವಲ್ಪ ಆಕಾರ ಮಾಡ್ತಿದ್ದಾರೆ ಸರ್. ಈ ಕ್ಷೇತ್ರದ ಸಮಸ್ಯೆಗಳು ಯಾವ ಥರ ಒಂದು ಉದ್ಭವಿಸುತ್ತೆ ಮತ್ತು ಯಾವ ಥರ ಒಂದು ಸಪೋರ್ಟ್ ಮಾಡ್ತಾರೆ ಸರ್? ಸರ್, ಈ ಕ್ಷೇತ್ರದಲ್ಲಿ ಒಂದೇ ಪ್ರಾಬ್ಲಮ್ಮು, ನಮ್ಮ ರೈತರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಮುಖ್ಯವಾಗಿ ಈ ಕಡೆ ಗೋಡಾನುಗಳು ಬೇಕಾಗಿದೆ, ರಸ್ತೆಗಳು ಸರಿಯಾಗಿಲ್ಲ, ನೀರಿನ ಅಭಾವ ಇದೆ. ಎಸ್ಪೆಷಲಿ ನೀರಿಗೆ ವಿಷಯ ಅಂತ ಬಂದಾಗ ಬೋರ್ವೆಲ್ಗಳು ಗೌರ್ಮೆಂಟ್ ಅವರೇ ಬಂದು ಮಾಡಿಕೊಡ್ಬೇಕಾಗುತ್ತೆ, ರೀಚಾರ್ಜ್ ಡ್ಯಾಮ್ಸ್ ಕಟ್ಟಬೇಕಾಗುತ್ತೆ, ಅದು ಯಾವುದೂ ಮಾಡ್ತಾ ಇಲ್ಲ. ಐ ಥಿಂಕ್ ಮುಂದಿನ ದಿನಗಳಲ್ಲಿ ನಾವೆಲ್ಲ ಯುವಕರೆಲ್ಲ ಸೇರಿ ಎಸ್ಪೆಷಲಿ ಏನು ಮಾಡೋಕ್ಕಾಗುತ್ತೋ ಈ ಕ್ಷೇತ್ರಕ್ಕೆ ಒಳ್ಳೆ ಕೆಲಸಗಳು ಮಾಡ್ತಾ ಹೋಗ್ತೀವಿ. ರಸ್ತೆಗಳು ಬಹಳಷ್ಟು ಸಮಸ್ಯೆಗಳಿದೆಯಲ್ಲ ಸರ್ ಈ ಕ್ಷೇತ್ರದಲ್ಲಿ, ಅದ್ರ ಬಗ್ಗೆ ಯಾವುದನ್ನ ಏನಾದರೂ? ರಸ್ತೆಗಳು ಅಂತ ಬಂದಾಗ ಗೌರ್ಮೆಂಟ್ ಸಪೋರ್ಟ್ ಇಲ್ಲದ್ರೆ ಮಾಡೋಕ್ಕೆ ಬರೋದಿಲ್ಲ. ಆದರೆ ಇಂದಿನ ಸರ್ಕಾರ ಏನಿದೆ, ಎಲ್ಲೋ ಒಂದು ಕಡೆ ಏನೋ ಫ್ರೀ ಕೊಡೋಕ್ಕೆ ಹೋಗಿ ಎಲ್ಲಿಗೆ ಅನುದಾನಗಳು ಬರಬೇಕಾಗಿತ್ತು ಕೊಟ್ಟೇ ಇಲ್ಲ. ಈ ಸಲ ನಮ್ಮ ಶಿಡ್ಲಘಟ್ಟಕ್ಕೆ ತೊಗೊಂಡಾಗ ನಮ್ಮ ರವಿ ಅಣ್ಣವ್ರು ಗೆದ್ದಿದ್ರೆ ಕೂಡ ಯಾವುದೇ ಥರ ಅನುದಾನಗಳು ಸಿಗ್ತಾ ಇಲ್ಲ. ಅವ್ರಿಗೆ ಅನುದಾನ ಸಿಕ್ಕಿಲ್ಲ ಅಂದರೆ ಈ ರಸ್ತೆಗಳು ಅವೆಲ್ಲ ಮಾಡೋಕ್ಕೆ ಬರೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಆದ್ರೇನು ಮುಂದಿನ ದಿನಗಳಲ್ಲಿ ಅವ್ರ ಕೈ ಜೋಡಿಸಿ ಏನಾದರೂ ಸರ್ಕಾರಕ್ಕೆ ಬಿಸಿ ಮುಡಿಸೋ ಥರದ ನೀತಿಯಲ್ಲಿ ಕೆಲಸ ಮಾಡ್ತೀವಿ. ಸರ್, ಒಟ್ಟಾರೆ ಈ ತಿಮ್ಸಂದ್ರ ಗ್ರಾಮದಲ್ಲಿ ಬೆಳ್ಳಿ ನಾಣ್ಯಗಳೇನೋ ಒಂದು ಇತಿಹಾಸ ಇದೆ ಅಂತೇಳಿ ಸರ್, ಅದು ಯಾವ ಥರ ಇದೆ? ಇಲ್ಲಿ ತುಂಬ ಜನಕ್ಕೆ ಗೊತ್ತಿದೆ, ಅದೇ ಹೇಳಿದ್ನಲ್ಲ, ತುಂಬ ದೊಡ್ಡ ದೊಡ್ಡ ಇತಿಹಾಸಗಳಿದೆ. ಇಲ್ಲೇನಿಲ್ಲ, ಇಲ್ಲಿನ ಕೆಲವು ಭಾವನೆ ಇದೆ. ಜನಗಳು ಆ ಜಾಗದಲ್ಲಿ ಒಂದು ಕೆಲವು ಕಾಯಿನ್ಸ್ ಕೊಡ್ತಾರೆ, ದೇವರು ಅಂತ ಒಂದು ಭಾವನೆ ಇದೆ. ಆ ಕಾಯಿನ್ಸು ತುಂಬ ವರ್ಷಗಳಿಂದ ಅಲ್ಲಿದೆ. ಅದು ಎಷ್ಟು ಕಾಯಿನ್ಸ್ ಬರುತ್ತೆ ಅನ್ನೋದ್ರ ಮೇಲೆ ಈ ವರ್ಷ ನಮ್ಗೆ ಹೆಂಗಿರುತ್ತೆ ಅನ್ನೋದನ್ನ ಒಂದು ತಿಳ್ಕೊಳ್ತಾರೆ ಜನ. ಒಂದು ಭಾವನೆ ಅದು. ಆ ಭಾವನೆಗೆ ಹಿಂಗೆ ಮುಂದೆ ನಡ್ಕೊಂಡು ಹೋಗಲಿ. ಈ ಸಲ ಕೂಡ ಒಳ್ಳೆ ಕಾಯಿನ್ಸ್ ಬರಲಿ ಊರಿನ ಜನಕ್ಕೆ, ಎಂಟೈರ್ ಈ ತಿಮ್ಸಂದ್ರಾಗೆ ಒಳ್ಳೇದಾಗಲಿ ಅಂತ ಕೇಳ್ಬಿಡ್ತೀವಿ. ಸರ್, ಒಟ್ಟಾರೆ JDSನಲ್ಲಿ ಯಾವ ಥರ ಒಂದು ಭಿನ್ನಮತ ಆಗ್ಬೋದು ಸರ್ ನೀವು ಬಂದರೆ? ಯಾವುದೇ ಭಿನ್ನಮತ ಇಲ್ಲ. ನಾವು ರವಿ ಅಣ್ಣ ಜೊತೆ ಸೇರಿಕೊಂಡು ಕೆಲಸ ಮಾಡ್ತೀವಿ. ಒಂದೇ ಮಾತು, JDS ಮುಳುಗಕ್ಕೆ ನಾವು ಬಿಡೋದಿಲ್ಲ.